ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನು ನೀವು ವಿಶ್ವಗುರು ಅಂತ ಕರಿತೀವಿ. ಇದನ್ನು ಸಾಕಷ್ಟು ಜನ ವಿರೋಧ ಮಾಡ್ತಾರೆ, ಹಾಗೆ ಸಾಕಷ್ಟು ಜನ ಇದನ್ನು ಸಮರ್ಥನೆ ಕೂಡ ಮಾಡ್ತಾರೆ. ಆದರೆ ವಿಷಯ ಈಗ ಅದಲ್ಲ. ಬದಲಾಗಿ ನರೇಂದ್ರ ಮೋದಿಯ ಹೆಸರು ಈಗ ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿರುವ ಒಂದು ಫೈಲ್ನಲ್ಲಿ ಉಲ್ಲೇಖ ಆಗಿದೆ. ಅದು ಇಡೀ ವಿಶ್ವವೇ ಒಬ್ಬ ಲೈಂಗಿಕ ಅಪರಾಧಿ ಎನ್ನುವ ದಾಖಲೆಯಲ್ಲಿ ನಮ್ಮ ವಿಶ್ವಗುರು ನರೇಂದ್ರ ಮೋದಿಯ ಹೆಸರಿದೆ. ಈ ದಾಖಲೆಗಳನ್ನು ವಿಶ್ವದ ದೊಡ್ಡಣ್ಣ ಅಮೆರಿಕ ಕಾಯ್ದೆ ಮಾಡುವ ಮೂಲಕ ಬಿಡುಗಡೆ ಮಾಡಿದೆ. ಹಾಗಾದರೆ ಮೋದಿಯ ಹೆಸರು ಯಾವ ವಿಚಾರಕ್ಕೆ ಇದೆ, ಏನು ಇದರ ಕತೆ, ಇದರ ಬಗ್ಗೆ ತಿಳಿಯೋಣ ಬನ್ನಿ. ಬಹುಶಃ ಇದು ಮೋದಿಯ ಹೆಸರಲ್ಲದೆ ಬೇರೆ ಯಾರದಾದರೂ ಹೆಸರಾಗಿದ್ದರೆ ಇವತ್ತು ದೇಶದ ಎಲ್ಲ ಮಾಧ್ಯಮಗಳಲ್ಲೂ ಬಹುದೊಡ್ಡ ಚರ್ಚೆಗೆ ಕಾರಣ ಆಗ್ತಿತ್ತೇನೋ. ಆದರೆ ಇದರಲ್ಲಿರೋದು ಮೋದಿ ಹೆಸರಾದ ಕಾರಣಕ್ಕೆ ಯಾವ ಮಾಧ್ಯಮವೂ ಕೂಡ ಇದನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಅಂತೇಳಿ ಸಮಾಜದ ಒಂದು ವರ್ಗ ಇದರ ಬಗ್ಗೆ ಸಾಕಷ್ಟು ಆಕ್ಷೇಪಣೆಯನ್ನು ಎತ್ತುತ್ತಾ ಇದೆ. ಆದರೆ ಪತ್ರಿಕೋದ್ಯಮದ ಮೂಲ ಕರ್ತವ್ಯ ಯಾವುದೇ ವಿಚಾರವನ್ನಾಗಲಿ ಅದನ್ನು ಸಮಾಜದ ಮುಂದೆ ತೆಗೆದುಕೊಂಡು ಹೋಗೋದು ಪತ್ರಿಕೋದ್ಯಮದ ಮೂಲ ಕರ್ತವ್ಯ ಆಗಿರುತ್ತೆ. ಅದೇ ಕೆಲಸವನ್ನು ಅದು ಮೋದಿ ಆಗಿರಲಿ, ರಾಹುಲ್ ಗಾಂಧಿ ಆಗಿರಲಿ, ಬೇರೆ ಯಾರಾಗಿದ್ದರೂ ಸಹ ಚರ್ಚೆಗೆ ಒಳಪಡಿಸಬೇಕು. ವಾಸ್ತವ ಏನಿದೆ ಅನ್ನೋದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು. ಸೊ ಇದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಭಾವಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಫೈಲ್ನಲ್ಲಿ ನರೇಂದ್ರ ಮೋದಿಯವರ ಹೆಸರು ಯಾಕೆ ಉಲ್ಲೇಖ ಆಯಿತು, ಮತ್ತು ಇದರಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ, ಜೊತೆಗೆ ಇದರಿಂದಾಗಿ ವಿಶ್ವದ ರಾಜಕೀಯದಲ್ಲಿ ಏನು ಚರ್ಚೆಗಳಾಗ್ತಾ ಇದ್ದಾವೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಎಸ್ ವೀಕ್ಷಕರೇ, ಸದ್ಯ ವಿಶ್ವ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಜೆಫ್ರಿ ಎಫಿನ್ಸ್ಟೈನ್ ಫೈಲ್ಸ್. ಏನು ಅಮೇರಿಕದ ಒಬ್ಬ ಲೈಂಗಿಕ ಅಪರಾಧಿ, ಅದರಲ್ಲೂ ಅಪ್ರಾಪ್ತ ಯುವತಿಯರನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ದಂಥ ಆರೋಪದ ಮೇಲೆ ಬಂಧಿತನಾಗಿ 2019ರಲ್ಲಿ ಅಮೇರಿಕದ ಜೈಲಿನಲ್ಲಿ ಮೃತಪಟ್ಟಂಥ ಜೆಫ್ರಿ ಎಫಿನ್ಸ್ಟೈನ್ನ ಬಗ್ಗೆ ಮತ್ತು ಆತನ ಬಳಿ ಇದ್ದಂಥ ಕೆಲವು ದಾಖಲೆಗಳನ್ನು ಅಮೇರಿಕ ಸಂಸತ್ತು ಒಂದು ಕಾಯ್ದೆಯನ್ನು ಮಾಡುವ ಮುಖಾಂತರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 3 ಲಕ್ಷ ಪುಟಗಳು ಈಗ ಮುನ್ನೆಲೆಗೆ ಬಂದಿದ್ದು, ಇದರಲ್ಲಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಸೇರಿದಂತೆ ವಿಶ್ವದ ದೊಡ್ಡಣ್ಣ ಅಮೇರಿಕ ಅಧ್ಯಕ್ಷರ ಹೆಸರು ಇರತಕ್ಕಂಥದ್ದು. ಅದಲ್ಲದೆ ಜಗತ್ತಿನ ಬಿಸ್ನೆಸ್ ಟೈಕೂನ್ಗಳಂತೇಳಿ ಕರೆಸ್ಕೊಳ್ಳುವಂತಹ ಎಲಾನ್ ಮಸ್ಕ್, ಜೊತೆಗೆ ಏನು ಬಿಲ್ ಗೇಟ್ಸ್ ಹೆಸರು ಕೂಡ ಈ ಒಂದು ಫೈಲ್ಸ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಯಾವೆಲ್ಲ ವಿಚಾರಕ್ಕೆ ಇವರ ಹೆಸರುಗಳಿದ್ದಾವೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ನಾನು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಹಿಂದೆ ಸಾಕಷ್ಟು ಬಾರಿ ಜೆಫ್ರಿ ಎಫಿನ್ಸ್ಟೈನ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಒಬ್ಬ ಅದ್ಭುತ ವ್ಯಕ್ತಿ ಅಂತ ಕೂಡ ಸಾಕಷ್ಟು ಸಮಯಗಳಲ್ಲಿ ಅವರು ಹೇಳಿದ್ದಾರೆ. ಜೊತೆಗೆ ಅವರ ಮಕ್ಕಳಾದಂಥ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಮತ್ತು ಇವಾಂಕಾ ಕೂಡ ಏನು ಎಫಿನ್ಸ್ಟೈನ್ ತನ್ನ ಒಂದು ಐಷಾರಾಮಿ ವಿಲ್ಲಾ ಅಥವಾ ಐಷಾರಾಮಿ ಒಂದು ದ್ವೀಪದಲ್ಲಿ ಪಾರ್ಟಿಗಳನ್ನು ಮಾಡ್ತಾ ಇದ್ನೋ ಅಲ್ಲಿ ಭಾಗಿಯಾಗಿದ್ದರು ಅನ್ನೋದು ಈ ಒಂದು ಫೈಲ್ಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಈತ ಏನು ಅಶ್ಲೀಲವಾಗಿ ಒಂದು ಮುಖಮೈಥುನವನ್ನು ಮಾಡ್ತಾ ಇದ್ದಂಥ ಕೆಲವು ಚಿತ್ರಗಳನ್ನು ಕೂಡ ಈ ಒಂದು ಎಫಿನ್ಸ್ಟೈನ್ ಫೈಲ್ನ ಭಾಗವಾಗಿ ಇರ್ತಕ್ಕಂಥದ್ದು. ಇದು ಡೊನಾಲ್ಡ್ ಟ್ರಂಪ್ಗೆ ಒಂದು ದೊಡ್ಡ ಸಂಕಷ್ಟವನ್ನು ತಂದಿಡುವ ಸಾಧ್ಯತೆ ಇದೆ, ಮತ್ತು ಈತನ ಮತ್ತೊಂದು ಮುಖವನ್ನು ಅನಾವರಣ ಮಾಡುವ ಸಾಧ್ಯತೆ ಇದೆ ಅನ್ನುವಂತೇಳಿ ಚರ್ಚೆಗಳಾಗ್ತಾ ಇದ್ದರೆ, ಇಲ್ಲಿ ಪ್ರಮುಖವಾಗಿ ಸದ್ಯ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿರ್ತಕ್ಕಂಥದ್ದು ಏನು ಬ್ರಿಟನ್ನ ಮಾಜಿ ರಾಜಕುವರ ಅಂತೇಳಿ ಕರೆಸ್ಕೊಳ್ತಾ ಇದ್ದಂಥ ಆಂಡ್ರೂ ಮೌಂಟ್ ಬ್ಯಾಟನ್ನ ರಾಸಲೀಲೆ ಚಿತ್ರಗಳು ಕೂಡ ಈ ಒಂದು ಫೈಲ್ನಲ್ಲಿ ಇರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಚರ್ಚೆಯನ್ನು ಸದ್ಯ ಇಂಗ್ಲೆಂಡ್ನಲ್ಲಿ ಹುಟ್ಟಾಕಿದೆ. ಆತ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಅಲ್ಲಿಯ ರಾಜಮನೆತನ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಯ ವಿಚಾರ ಆಗ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇವರ ವಿಚಾರಗಳಾದರೆ, ಏನು ಈ ಒಂದು ಇಮೇಲ್ನಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರ ಕೂಡ ಉಲ್ಲೇಖ ಆಗಿದೆ. ಅದು ಮಾನ್ಯ ಭಾರತದ ಪ್ರಧಾನಿ ಹಾಗೆಯೇ ವಿಶ್ವಗುರು ಅಂತೇಳಿ ಕರೆಸಿಕೊಳ್ಳುವ ನರೇಂದ್ರ ಮೋದಿ ಅವರ ಹೆಸರು. 2017ರಲ್ಲಿ ಏನು ನರೇಂದ್ರ ಮೋದಿಯವರ ಇಸ್ರೇಲ್ಗೆ ಭೇಟಿಯನ್ನು ಕೊಟ್ಟಿದ್ದರು, ಈ ಇಸ್ರೇಲ್ ಭೇಟಿಯ ಕುರಿತು ಈ ಒಂದು ಮೇಲ್ನಲ್ಲಿ ಉಲ್ಲೇಖ ಆಗಿದೆ. ನರೇಂದ್ರ ಮೋದಿಯವರು ಟ್ರಂಪ್ ಅನುಕೂಲಕ್ಕಾಗಿ ಇಸ್ರೇಲ್ಗೆ ಭೇಟಿಯನ್ನು ಕೊಟ್ಟಿದ್ದರು, ಜೊತೆಗೆ ಅವರು ಹೇಳಿದಂತೆ ಕುಣಿದ್ರು, ಅವರು ಹೇಳಿದಂತೆ ಆಡಿದ್ರು ಅಂತಂತೇಳಿ ಫೈಲ್ಸ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತೀಯ ವಿದೇಶಾಂಗ ಇಲಾಖೆ ಒಂದು
ರೆಸ್ಪಾನ್ಸ್ ಮಾಡಿದ್ದು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದೊಂದು ಕಟ್ಟು ಕತೆ ಅಂತಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇತ್ತ ಕಡೆ ಕಾಂಗ್ರೆಸ್ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಈ ವಿಚಾರವನ್ನು ಹೊರತುಪಡಿಸಿ ಒಂದು ವಿಚಾರವನ್ನು ಸಾಮಾನ್ಯ ದೃಷ್ಟಿಯಲ್ಲಿ ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರ ಹಾಗೆ ಚರ್ಚೆಯನ್ನು ಮಾಡೋದಾದರೆ, ಎಸ್, ನಾನೀಗಾಗಲೇ ಹೇಳಿದೆ, ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಎಲನ್ ಮಸ್ಕ್ ಇರ್ಬೋದು, ಜೊತೆಗೆ ಏನು ಆಂಡ್ರೋ ಬ್ರಿಟನ್ ರಾಜಕುಮಾರ ಇದ್ದ ಈತನ ಬಗ್ಗೆ ಇರ್ಬೋದು, ಸಾಕಷ್ಟು ಚಿತ್ರಗಳಲ್ಲೂ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಆ ದೇಶಗಳಲ್ಲಿ ಇದು ದೊಡ್ಡ ವಿಚಾರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಹೆಸರು ಅಲ್ಲಿ ಉಲ್ಲೇಖ ಆಗಿದೆ ಅಂದರೆ ಅದಕ್ಕೆ ಒಂದಷ್ಟು ಮಾನ್ಯತೆ ಇರಲೇಬೇಕಲ್ವಾ? ಯಾಕಂತಂದರೆ ಇವರೆಲ್ಲರ ಬಗ್ಗೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ನಾನು ಹೇಳ್ತಾ ಇದ್ದೀನಿ, ಇದು ಸಾವಿರಾರು ಗಿಗಾಬೈಟ್ನ ದಾಖಲೆಗಳು ಮತ್ತು ಸಾವಿರಾರು ಪುಟಗಳ ಕಡತಗಳನ್ನು ಹೊಂದಿರತಕ್ಕಂಥ ದಾಖಲೆಗಳು ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಕೇವಲ 3 ಲಕ್ಷ ಪುಟಗಳಷ್ಟು ದಾಖಲೆಗಳು ಮಾತ್ರ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಅದರಲ್ಲಿ ನರೇಂದ್ರ ಮೋದಿ ಹೆಸರಿರ್ತಕ್ಕಂಥದ್ದು. ಇಂತಹ ಸನ್ನಿವೇಶದಲ್ಲಿ ಇದು ನರೇಂದ್ರ ಮೋದಿಯವರ ಹೆಸರನ್ನು ಅಲ್ಲಿದ್ದದ್ದನ್ನು ಇದು ಸ್ಪಷ್ಟವಾಗಿ ನಾವು ತಿರಸ್ಕರಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಆ ದೇಶಗಳಲ್ಲಿ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಆಂಡ್ರೂ ಇರ್ಬೋದು, ಅಥವಾ ಎಲಾನ್ ಮಸ್ಕ್ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಇವುಗಳನ್ನು ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿ ಜನರು. ಈ ರೀತಿಯಾಗಿ ನೀವು ನಡೆದುಕೊಂಡಿದ್ರಾ, ಈ ರೀತಿಯ ಚಿತ್ರಗಳು ಎಲ್ಲಿಂದ ಬಂದವು ಅನ್ನೊಂದು ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಭಾರತದ ನರೇಂದ್ರ ಮೋದಿಯವರ ಹೆಸರು ಬಂದಾಗ ಇಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಹೇಳಿಬಿಟ್ಟ ತಕ್ಷಣಕ್ಕೆ ಇದು ನಿಜಕ್ಕೂ ನರೇಂದ್ರ ಮೋದಿಯವರು ಇಲ್ಲ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಆಗುತ್ತಾ ಅನ್ನೋದು ಪ್ರಶ್ನೆ ಇರ್ತಕ್ಕಂಥದ್ದು. ಅಷ್ಟಕ್ಕೂ ಏನು ಈ ಜೆಫ್ರಿ ಎಫೆನ್ಸ್ಟೈನ್ ಇದ್ದಾನೆ, ಈತ ತನ್ನ ಐಷಾರಾಮಿ ದ್ವೀಪಗಳಲ್ಲಿರ್ತಕ್ಕಂಥ ವಿಲ್ಲಾಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸಾಕಷ್ಟು ಜನ ದೊಡ್ಡ ಸಿರಿವಂತರು ಆತನನ್ನು ಭೇಟಿ ಆಗ್ತಾಯಿದ್ರು. ಆತನನ್ನು ಬರ್ತ್ಡೇ ಪಾರ್ಟಿಗಳು ಅಥವಾ ಅಲ್ಲಿ ನಡೀತಾ ಇದ್ದಂಥ ಪಾರ್ಟಿಗಳಿಗೆ ಹೋಗ್ತಾಯಿದ್ರು. ಈ ವೇಳೆಯಲ್ಲಿ ಸಾಕಷ್ಟು ಜನರಿಗೆ ಒಂದು ಸೆಕ್ಷುಯಲ್ ಫೇವರನ್ನು ಕೊಡಿಸ್ತಾ ಇದ್ದ ಅನ್ನುವ ಆರೋಪಗಳು. ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಾಯಕ ಈತನ ಹೇಳಿಕೆಯಂತೆ ಕೇಳಿದ್ದ, ಈತನ ದಾಖಲೆಗಳಲ್ಲಿ ಆತನ ಹೆಸರು ಉಲ್ಲೇಖ ಆಗಿದ್ದಂದರೆ ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ಒಂದು ರಾಷ್ಟ್ರಮಟ್ಟದ ಚರ್ಚೆ ಆಗಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ ಆತ ಸಾಮಾನ್ಯ ಸಣ್ಣ ಪುಟ್ಟ ಅಪರಾಧ ಅಲ್ಲ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಆರ್ಬರ್ ಮಾಡೋದಿರ್ಬೋದು, ಅಥವಾ ಅವರನ್ನು ಲೈಂಗಿಕ ಕ್ರಿಯೆಗೆ ಬಲವಂತವಾಗಿ ದೂಡೋದಿರ್ಬೋದು, ಇಂಥವನ್ನು ಮಾಡ್ತಾ ಇದ್ದಂಥ ಒಬ್ಬ ಅಪರಾಧಿ, ಜೈಲಿನಲ್ಲೇ ಮೃತಪಟ್ಟಂಥ ಅಪರಾಧಿಯ ದಾಖಲೆಗಳಲ್ಲಿ ಒಬ್ಬ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಾಯಕನ ಹೆಸರಿದೆ ಅಂತಂದರೆ ನಿಜಕ್ಕೂ ಈ ವಿಚಾರದ ಬಗ್ಗೆ ಯಾಕೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸದ್ಯ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾನೇ ಇದೆ. ಸಾಕಷ್ಟು ವಿಚಾರದಲ್ಲಿ ಮೋದಿಯವರು ಏನು 12 ವರ್ಷಗಳಿಂದ ಪತ್ರಿಕಾಗೋಷ್ಠಿಗಳನ್ನು ನಡೆಸಿಲ್ಲ, ಯಾವುದೇ ಪತ್ರಕರ್ತನನ್ನು ಅವರು ಎದುರು ಬೀಳಲ್ಲ ಅನ್ನೋ ಒಂದು ಆರೋಪಗಳಿದ್ದಾವೆ. ಈ ಒಂದು ಪ್ರಕರಣದಲ್ಲೂ ಅದೇ ರೀತಿ ಆಗುತ್ತಾ? ಯಾಕಂತಂದರೆ ಇಡೀ ವಿಶ್ವದ ಮಟ್ಟದಲ್ಲಿ ಈ ಒಂದು ವಿಚಾರ ಮುನ್ನೆಲೆಗೆ ಇರೋದರಿಂದ ನರೇಂದ್ರ ಮೋದಿಯವರು ಯಾಕೆ ಕೂತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಸ್ ಇದು ಈ ರೀತಿಯಾಗಿದೆ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತೇಳಿ ಇಡೀ ದೇಶದ ಜನರಿಗೆ ಸ್ಪಷ್ಟಪಡಿಸಬಾರ್ದು? ಇದನ್ನು ಅವರ ಮೌನ ಏನಿದೆ, ಒಬ್ಬ ಇದು ನಾವೇನು ಸಣ್ಣ ಪುಟ್ಟದಾಗಿ ಯಾರೋ ಒಬ್ಬ ರಸ್ತೆಯಲ್ಲಿ ಹೋದವನು ಟ್ವೀಟ್ ಮಾಡಿರ್ತಕ್ಕಂಥ ವಿಚಾರ ಅಲ್ಲ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅವರ ಮೇಲೆ ಆರೋಪವನ್ನು ಮಾಡಿರ್ತಕ್ಕಂಥದ್ದಲ್ಲ. ಬದಲಾಗಿ ಇದನ್ನು ಏನು FBI ಅಮೆರಿಕದ ತನಿಖಾ ಸಂಸ್ಥೆ FBI ತನಿಖೆ ನಡೆಸಿ ಆತನ ಬಳಿ ಇದ್ದಂಥ ದಾಖಲೆಗಳನ್ನು ವಶಪಡಿಸಿಕೊಂಡು ಅಮೇರಿಕ ಸಂಸತ್ತಲ್ಲಿ ಕಾಯ್ದೆಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ದಾಖಲೆಗಳಲ್ಲಿ ನರೇಂದ್ರ ಮೋದಿಯವರ ಹೆಸರು, ಅವರ ಮೇಲೆ ಆರೋಪ ಬರ್ತಾ ಇರುವಂಥ ಸಂದರ್ಭದಲ್ಲಿ ಯಾಕೆ ಇದರ ಬಗ್ಗೆ ನರೇಂದ್ರ ಮೋದಿಯವರು ಒಂದು ಕ್ಲಾರಿಫಿಕೇಷನ್ ಕೊಡಬಾರ್ದು ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನರೇಂದ್ರ ಮೋದಿ ಇದರ ಬಗ್ಗೆ ಮಾತಾಡ್ತಾರಾ, ಅಥವಾ ಯಥಾ ಪ್ರಕಾರ 12 ವರ್ಷಗಳಿಂದ ಏನು ಮಾಧ್ಯಮಗಳಿಂದ ಅವರು ಅಂತರವನ್ನು ಕಾಯ್ದುಕೊಂಡಿದ್ರು ಅದೇ ರೀತಿ ಮುಂದುವರಿತಾರೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದರೆ ನರೇಂದ್ರ ಮೋದಿಯವರು ವಿಶ್ವದಲ್ಲಿ ದೇಶದ ಒಬ್ಬ ಪ್ರಜಾಪ್ರಭುತ್ವ ರಾಷ್ಟ್ರದ ನಾಯಕನ ಮರ್ಯಾದೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾತಾಡದೇ ಇದ್ದರೆ ನಿಜಕ್ಕೂ ಇದನ್ನು ದೊಡ್ಡ ಮೌನ, ಅಥವಾ ಏನು ಈ ಹಿಂದೆ ಮನಮೋಹನ್ ಸಿಂಗನ್ನು ಒಂದಷ್ಟು ಜನ ಬೆಂಚಿದ್ರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಥವಾ ಮಾತನಾಡದ ಪ್ರಧಾನಿ ಅಂತಂತೇಳಿ, ಅದಕ್ಕಿಂತ 2 ಪಟ್ಟು ನರೇಂದ್ರ ಮೋದಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇರಲ್ಲ. ಸೊ ನರೇಂದ್ರ ಮೋದಿಯವರು ಈ ಬಗ್ಗೆ ಒಬ್ಬ ಲೈಂಗಿಕ ಅಪರಾಧಿ ಹೊರಿಸಿರ್ತಕ್ಕಂಥ ಅಥವಾ ವಿಶ್ವದ ದೊಡ್ಡಣ್ಣ ಎಣಿಸ್ಕೊಂಡು ಅಮೇರಿಕಾದಿಂದ ಬಿಡುಗಡೆಯಾಗಿರ್ತಕ್ಕಂಥ ದಾಖಲೆಗಳಲ್ಲಿ ಇವರ ಹೆಸರಿರೋದ್ರಿಂದ ಖಂಡಿತವಾಗ್ಲೂ ನರೇಂದ್ರ ಮೋದಿ ಮಾತನಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬಿಟ್ .liveನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ .live.